ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನ್ಯೂ ಇಯರ್ ವಿಡಿಯೋ 2025 ವೆಲ್ಕಮ್ ಮಾಡಿದ್ದು ಹೀಗೆ ನನ್ನ ಮಗನಿಗೆ ಸ್ಯಾಂಟಾ ಕ್ಲಾಸ್ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೆ. ಸೊ ನಾವು ಹೀಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಇದು ತುಂಬ ಲೇಟಾಗಿ ಬರ್ತಿರೋ ವಿಡಿಯೋ, ಬಟ್ ನನ್ನ ಫೋನ್ ತುಂಬ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಪೋಸ್ಟ್ ಮಾಡೋದಕ್ಕಾಗಿ ತುಂಬ ಕಷ್ಟಪಟ್ಟೆ. ಬಟ್ ಇವಾಗ ಕಂಪ್ಲೀಟ್ಲಿ ಸಾರ್ಟ್ ಆಗಿಲ್ಲ, ಬಟ್ ಮ್ಯಾನೇಜಬಲ್ ಅನ್ನೋ ಕಂಡೀಷನಲ್ಲಿದೆ. ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಮಕ್ಕಳೆಲ್ಲ ಸೇರ್ಕೊಂಡು ಆಟಾಡ್ತಾಯಿದ್ರು. ಆಟಾಡಬೇಕಾದ್ರೆ ಪಾಪ ನಮ್ಮ ಪ್ರೇರಣಾ ಕೂದಲು ವೀಲ್ ಟಾಯ್ಗೆ ಸಿಕ್ಕಾಕೊಂಡು ತುಂಬ ಕಷ್ಟಪಡ್ತಾಯಿದ್ಲು. ಹೋಗಿ ಬಿಡಿಸಿದೆ. ನಾವು ನಮ್ಮ ರೋಡಲ್ಲಿರೋ ಎಲ್ಲ ಹೆಂಗಸರು ಅಂದರೆ ವಿಮೆನ್ಸ್ ಎಲ್ಲ ಗರ್ಲ್ಸ್ ಪವರ್ ಅಂತಾರಲ್ಲ, ಹಾಗೆ ಎಲ್ಲರೂ ಸೇರಿಕೊಂಡು ನಮ್ಮ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡ್ಸು ಅಂದರೆ ನಮ್ಮ ರೋಡಲ್ಲಿರೋರ ಫ್ರೆಂಡ್ಸ್, ವಿಮೆನ್ಸ್ ಫ್ರೆಂಡ್ಸ್ ಅವರ ಹಸ್ಬೆಂಡ್ಸು ಕೂಡ ಜಾಯ್ನ್ ಆಗಿದ್ರು. ಸೊ ಎಲ್ಲ ಮಕ್ಕಳು ನಮ್ಮ ಬಿಲ್ಡಿಂಗ್ ಟೆರೆಸ್ ಮೇಲೆ ಸೇರಿಕೊಂಡು ಎಲ್ಲರೂ ನ್ಯೂ ಇಯರ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ಫುಲ್ಲು ಆಟಾಡ್ತಾ ಇದ್ದಾಳೆ. ಎಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ಲು. ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರಿಗೆಲ್ಲ ಸಮಾಧಾನ ಮಾಡ್ತಾಯಿದ್ರು. ನಾನು ನನ್ನ ಮಗನ ಊಟ ಮಾಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಆ್ಯಂಡ್ ಮುಂದೆ ನೋಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇದೆ. ಎಲ್ಲರೂ ಒಂದೊಂದು ಡಿಶಸ್ನ ಮಾಡ್ಕೊಂಡ್ಬಂದಿದ್ವಿ ನಾವು. ಎಲ್ಲ ಸೇರಿಕೊಂಡು ಒಟ್ಟಿಗೆ ಒಂದೇ ಸಾರಿ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅನ್ನೋ ಡಿಫ್ರೆನ್ಸ್ ಇದೆ. ಎಲ್ಲರಿಗೂ ಊಟ ಬಡಿಸಿ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾವು ನಮ್ಮ ರೋಡಲ್ಲೆಲ್ಲ ಹೀಗೆ ಇರೋದು. ಇವ್ರು ನಮ್ಮ ಪಕ್ಕದ ಮನೆ ಆಂಟಿ, ಇವರು ರಾಧಾ ಅಂತ ಆಂಟಿ ಹೆಸರು. ಎಲ್ಲ ಆಂಟಿ ಪ್ಲ್ಯಾನೇ ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು. ಇವರು ಪೂರ್ಣಿಮಾ ಅಂತ. ನೋಡಿ ಎಲ್ಲ ಡಿಶಸ್ ರೆಡಿ ಆಗಿದೆ. ಇಡ್ಲಿ, ಪಲಾವು, ಮಸಾಲ ವಡೆ, ಸ್ವೀಟ್ ಕಾರ್ನ್ ಸಲಾಡು. ಇವ್ರು ಪೂರ್ಣಿಮಾ. ಅವ್ರ ಪಕ್ಕ ಇರೋದು ಸ್ಪೆಕ್ಸ್ ಹಾಕ್ಕೊಂಡಿದ್ದಾರಲ್ಲ, ಅವರು ಮಂಜು ಅಂತ. ಅಂದರೆ ನಾವು ಅವ್ರನ್ನ ಮಂಜು ಅಂತಲೇ ಕರೆಯೋದು. ಅವರು ಎಲ್ಲೋ ಡ್ರೆಸ್ ಪ್ರಭಾ ಅವರು. ಇವರು ಆರ್ಯ ಅವ್ರ ಮಮ್ಮಿ. ಆ್ಯಕ್ಚುಲಿ ಅವ್ರ ಹೆಸರು ಸಡನ್ನಾಗಿ ಬರ್ತಾಯಿಲ್ಲ. ಇವರೆಲ್ಲ ಅವ್ರ ಹಸ್ಬೆಂಡ್ಸು. ಇವರೆಲ್ಲ ಮಕ್ಳು ಗ್ಯಾಂಗ್ ಇದು. ಪ್ರೇರಣಾ ಹಾಯ್ ಹೇಳ್ತಾ ಇದ್ದಾಳೆ. ಡಿಯಾನು ಹಾಯ್ ಹೇಳ್ತಿದ್ದಾಳೆ. ಗ್ರೀನ್ ಡ್ರೆಸ್ಸಲ್ಲಿ ಆರಾಧ್ಯ. ಇದು ಮುದ್ದು. ಇದು ಗಾಗಲ್ಸ್ನ ಟಿ ಶರ್ಟಿಗೆ ಹಾಕ್ಕೊಂಡಿದ್ದಾಳೆ. ಅಥರ್ವು, ನನ್ನ ಮಗಳು ಪ್ರಾಂಶಿ. ಎಲ್ಲ ಪೂರ್ಣಿಮಾ ಮಕ್ಕಳನ್ನೆಲ್ಲ ಕೂರಿಸ್ತಾ ಇದ್ದಾರೆ. ಕೂತ್ಕೊಳ್ಳಿ ಲೈನಾಗಿ ಊಟ ಮಾಡಿ ಅಂತ. ಆದರೆ ಒಬ್ಬರನ್ನ ಕೂರಿಸೋ ಅಷ್ಟರಲ್ಲಿ ಇನ್ನೊಬ್ಬರು ಎದ್ದೋಗ್ಬಿಡ್ತಾಯಿದ್ರು. ಇದು ನಾವು ರೆಡಿ ಮಾಡಿದ್ದೆ ಡ್ಯಾನ್ಸ್ ಸ್ಟೇಜ್. ಇದು ಆ್ಯಕ್ಚುಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ 3 ಜನ ಪಿಂಕ್ ಲೇಡೀಸ್ ಇದ್ದಾರೆ. ಅವ್ರು 3 ಜನ ಆ್ಯಕ್ಚುಲಿ ಪಿಂಕ್ ಡ್ರೆಸ್ ಹಾಕ್ಕೊಂಡ್ಬಂದಿದ್ರು. ಒಂದೇ ಥರ ಇತ್ತು. ಸೊ ಪಿಂಕ್ ಲೇಡೀಸು ಎಲ್ಲರೂ ಸೇರ್ಕೊಂಡು ಹೀಗೆ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಲೇಟಾಗಿ ಬರ್ತಾಯಿದೆ ಈ ವಿಡಿಯೋ, ಬಟ್ ತುಂಬ ಚೆನ್ನಾಗಿದೆ. ಇವರು ಪ್ರಭಾ, ಇವರು ಮುದ್ದು ಮೊಮ್ಮ, ಗ್ರೀನ್ ಡ್ರೆಸ್ ಹಾಕ್ಕೊಂಡಿರೋದು. ಇದು ನಾನು, ಇದು ನನ್ನ ಮಗ. ಅವನಿಗೆ ಆ್ಯಕ್ಚುಲಿ ಸ್ಯಾಂಟಾ ಕ್ಲಾಸ್ ಡ್ರೆಸ್ ಹಾಕಿದ್ದೆ 31st ನೈಟು 1st ಜಾನ್ವರಿ 12 o'clock ಅಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಟೆರೆಸ್ ಮೇಲೆ. ನಾನು ವಿಡಿಯೋ ಹಿಡಿಬೇಕಾದ್ರೆ ನನ್ನ ಮಗಳು ಬಂದು, ಅಮ್ಮ ನಾನು ಹಿಡಿ ಅಂತ ಹೇಳ್ಬಿಟ್ಟು ಬಂದು, ನನ್ನ ಮಗನ ಸ್ಯಾಂಟಾ ಕ್ಲಾಸ್ ಡ್ರೆಸ್ ಹಾಕಿದ್ನಲ್ಲ ತುಂಬ ಕ್ಯೂಟಾಗಿ ಕಾಣ್ತಿದ್ದ ಅಂತ ಹೇಳ್ಬಿಟ್ಟು ಎಲ್ಲರೂ ಅವನ್ನ ಎತ್ಕೊಂಡು ಮುದ್ದು ಮಾಡಿ ಅವನ ಜೊತೆ ಸೆಲ್ಫಿ ಎಲ್ಲ ತೊಗೋತಾಯಿದ್ರು. ನಮ್ಮ ಕೆಳಗಡೆ ಮನೆ ಗೀತಾ ಆಂಟಿ ಅಂತ ಹೇಳ್ತಾರೆ. ಸೊ ಅವ್ರನ್ನ ನಾವು ಗೀತಾ ಅಂತ ಕರಿತೀವಿ. ಅವ್ರ ಮಗಳು ಎಲ್ಲರೂ ಇದ್ದಾರೆ ನೋಡಿ. ಪೂರ್ಣಿಮಾ ಅವರು. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅನ್ನೋ ಪಾರ್ಶಲಿಟಿ ಇಲ್ಲ. ಎಲ್ಲರ ಮಕ್ಳಿಗೆ ಎಲ್ಲರೂ ಟ್ರೀಟ್ ಮಾಡ್ತೀವಿ, ಚೆನ್ನಾಗಿ ನೋಡ್ಕೋತಾರೆ. ಸಪೋಸ್ ನಾನೇನಾದ್ರು ತುಂಬ ಅರ್ಜೆಂಟ್ ಇದೆ, ಎಲ್ಲರೂ ಹೋಗಬೇಕು, ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂದರೆ ಯಾರಾದರೂ ಒಬ್ಬರು ಹೆಂಗಾದ್ರೂ ಮ್ಯಾನೇಜ್ ಮಾಡ್ತಾರೆ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅನ್ನೋ ಡಿಫ್ರೆನ್ಸೇ ಇಲ್ಲ. ನಾನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ, ನನ್ನ ಮಕ್ಳಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅರೆ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಪ್ರಭಾ ಇವರು ಮಂಜು ಆಂಟಿ. ಇವರು ನಮ್ಮ ಮನೆ ಕೆಳಗಡೆ ಇರೋರು ಆಂಟಿ. ನೋಡಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ಪಿಂಕ್ ಲೇಡೀಸು ಕೂತ್ಕೊಂಡಿದ್ದಾರೆ ನೋಡಿ. ಅವ್ರು 3 ಜನ ಪಕ್ಕನೇ ಕೂತಿದ್ದಾರೆ. ಮಕ್ಕಳೆಲ್ಲ ಲೈನಾಗಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಿದ್ದಾರೆ. ದಿಯಾ ನೋಡಿ ಏನು ಪೋಸ್ ಕೊಡ್ತಿದ್ದಾಳೆ. ಇವಾಗ ಮುದ್ದು
ಮಿಥುನ್ ಇದ್ದಾನೆ. ಇಲ್ಲಡಿ ತಲೆ ಮೇಲೆ ರಿಬ್ಬನ್ ಹಾಕೊಂಡಿದ್ದಾಳಲ್ಲ, ಇಲ್ಲೂ ಆರಾಧ್ಯ ಪುಟ್ಟು ಪಾಪು. ಇದು ಕೃತಿಕ್ಷಾ ಅಂತ. ಏನು ಮಾಡ್ತಾ ಇದ್ದೀರಾ ನೀವು? ಇವರು ಸೌಮ್ಯ ಹಾಯ್ ಹೇಳ್ತಿದ್ದಾರೆ. ನಾವೆಲ್ಲ ಒಂದೊಂದು ಡಿಶಸ್ ಮಾಡ್ಕೊಂಡು ಬಂದಿದ್ವಿ. ಸೌಮ್ಯ ಕೇಕ್ ಸ್ಪಾನ್ಸರ್ ಮಾಡಿದರು. ಮನೆಯದೆಲ್ಲ ಅಂಗಡಿ. ಇವನು ಸೌಮ್ಯ ಅವರ ಮಗ. ನಾನು ಕಷ್ಟಪಟ್ಟು ಅವರಿಬ್ರಿಗೂ ತಿನ್ನಿಸ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಪಾಪ ಶಿಲ್ಪ ನನಗೆ ವಿಡಿಯೋ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸು ಶಿಲ್ಪ ಅವ್ರಿಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವರು ಈ ವಿಡಿಯೋನೆಲ್ಲ ಶೇರ್ ಮಾಡು ಅಂತ ಹೇಳಿದರು. ನನ್ನ ಫೋನ್ ಕೆಟ್ಟೋಗಿದ್ದರಿಂದ ನನ್ನ ಫೋನು ವಾಟ್ಸಪ್ ಆಗಲಿ ಏನೂ ಬರ್ತಾ ಇರಲಿಲ್ಲ, ಕಾಲ್ಸು ಬರ್ತಾ ಇರಲಿಲ್ಲ. ತುಂಬ ಬೇಜಾರಾಗ್ತಿತ್ತು. ಅಟ್ಲೀಸ್ಟ್ ಈ ವಿಡಿಯೋ ಮುಖಾಂತರ ನಾನು ಎಲ್ಲರೂ ನೋಡಲಿ ಅಂತ ಶೇರ್ ಮಾಡಿದೆ. ನೋಡಿ, ಮಕ್ಕಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸಿಗೆ ಅಂತ ಮುಂಚೆಯಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ನನ್ನ ಮಗಳು ಏನೂ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಆರು ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಹೋಗ್ಬಿಟ್ಟು ಆಟಾಡ್ತಾಯಿದ್ರು. ಪಾಪ ಅವರು ಮುದ್ದು, ಅದು ದಿಯಾ ಮತ್ತು ಪ್ರೇರಣಾ ಇವ್ರು 3 ಜನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡಿ ಹೇಗಿದೆ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ ಕಮೆಂಟ್ಸಲ್ಲಿ. ನೋಡಿ, ಅವ್ರು 3 ಜನ ಮಾಡ್ತಿದ್ರೆ ಮಿಥುನು ಆಮೇಲೆ ಮುದ್ದು ಎಲ್ಲ ಹೆಂಗೆ ಇಮಿಟೇಟ್ ಮಾಡ್ತಿದ್ದಾರೆ ಅವ್ರನ್ನ ನೋಡಿಕೊಂಡು. ಹಾಗೆ ಸಂಚಿತಾ, ಅದು ಅಲ್ಲ ಸಂಚಿತಾ ಅಲ್ಲ, ಅವ್ರಿಗೆ ಡ್ಯಾನ್ಸ್ ಮಾಡೋದಿದ್ದು ಇವೆಲ್ಲ ಮಧ್ಯಂತ್ಯ ಕಾಲಕ್ಕೆ ಕೈಗೆ ಸಿಗ್ತಾಯಿದ್ರು ಪಾಪ. ಮಿಥುನ್ ಸಖತ್ತಾಗಿ ಡ್ಯಾನ್ಸ್ ಆಡ್ದ. ಆಮೇಲೆ ಈ ಸಾಂಗ್ಗೆ, ದ್ವಾಪರ ಸಾಂಗ್ಗೆ ಸಖತ್ತಾಗಿ ಡ್ಯಾನ್ಸ್ ಆಡ್ದ ಮಿಥುನ. ನೋಡಿ ಮಿಥುನ್ ಡ್ಯಾನ್ಸ್ ನೋಡಿ. ರೆಡ್ ಡ್ರೆಸ್ ಹಾಕೊಂಡಿದ್ದಾನಲ್ಲ, ರೆಡ್ ಕೋಟು. ಈ ಕಡೆ ಗ್ರೇ ಕಲರ್ದು ಸ್ವೆಟರ್ ಥರ ಹಾಕಿದಾನಲ್ಲ, ಅದು ಆ ಥರ ಅವನು. ಚಡ್ಡಿ ಹಾಕ್ಕೊಂಡಿದ್ದಾನಲ್ಲ, ವೈಟ್ ಟೀ ಶರ್ಟು, ಅದು ಮುದ್ದು ಅಂತ ಸೌಮ್ಯ ಅವ್ರ ಮಗ ಅವನು. ಅಲ್ಲಿ ಪುಟ್ಟ ಸ್ಟೆಪ್ ಹಾಕ್ತಿದ್ದಾಳಲ್ಲ, ಒಂಥರ ಗ್ರೇಷ್ ಕಲರ್ದು ಡ್ರೆಸ್ ಹಾಕ್ಕೊಂಡಿದ್ದಾಳೆ, ತಲೆಗೆ ರಿಬ್ಬನ್ ಹಾಕಿದ್ದಾಳಲ್ಲ, ಅದು ಆರಾಧ್ಯ. ಮಧ್ಯದಲ್ಲಿ ಡ್ಯಾನ್ಸ್ ಆಡ್ತಿರೋದು ದಿಯಾ ರೈಟ್ ಸೈಡ್ ನಿಂತಿರೋದು ಪ್ರೇರಣಾ, ಲೆಫ್ಟ್ ಸೈಡ್ ನಿಂತಿರೋದು ಮುದ್ದು. ನಮ್ಮ ಲಿಟಲ್ ಹೀರೋಸ್ ಇವರು, ಹೀರೋಯಿನ್ಸ್ ಇವರು, ನಮ್ಮ ಎಂಟರ್ಟೈನರ್ಸ್ ಇವರು. ನೋಡಿ, ರಾಕಿ ಸಲಾಮ್, ರಾಕಿ ಬಾಯ್. ಇದು ದಿಯಾ ಅವರ ಪೆಟ್ಟು, ಶಿಲ್ಪ ಅವ್ರ ಪೆಟ್ಟಿದು. ಮಿಥುನ ರಾಕಿಂಗ್ ಸ್ಟಾರ್. ನೋಡಿ ಒಂದು ಅಪರ ಸಾಂಗ್ ಸ್ಟೆಪ್ಪು. ಪಾಪ ಮಿಥುನ್ ಡ್ಯಾನ್ಸ್ ಮಾಡ್ತಿದ್ದೆ. ನನ್ನ ಮಗಳು ಹೋಗಿ ಡಿಸ್ಟರ್ಬ್ ಮಾಡ್ತಾಯಿದ್ಲು, ಕಾಲಕ್ಕೆ ಸಿಗ್ತಾಯಿದ್ಲು ಪಾಪ. ಆ ಸಾಂಗಲ್ಲಿ, ದ್ವಾಪರ ಸಾಂಗಲ್ಲಿ ಬರೀ ಹೀರೋ ಮಾತ್ರ ಇಲ್ಲ, ಹೀರೋಯಿನ್ನು ಇದ್ದಾಳಲ್ವಾ, ಅದಕ್ಕೆ ನನ್ನ ಮಗಳು ಹೋಗಿ ಮಧ್ಯ ಸ್ಟೆಪ್ ಹಾಕಿ ಇಂಟ್ರಪ್ಟ್ ಮಾಡ್ತಾ ಇದ್ದಾಳೆ. ಅದಷ್ಟು ಸ್ಟೆಪ್ಸು ಅವಳೇ ಇಂಡಿವಿಜುವಲಾಗಿ ಹಾಕ್ತಾ ಇರೋದು. ಎಲ್ಲೂ ನೋಡಿಲ್ಲ, ಆ ಸಾಂಗ್ ಡ್ಯಾನ್ಸ್ ನೋಡಿಲ್ಲ, ಯಾರೂ ಅವಳಿಗೆ ಹೇಳ್ಕೊಡ್ತಾ ಇಲ್ಲ, ಇಂಡಿವಿಜುವಲಾಗಿ ಮಾಡ್ತಾ ಇರೋದು. ಮಿಥುನ್ ನೋಡಿ ಏನು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನೋಡಿ ಏನು ಪೋಸ್ ನೋಡಿ, ಕಾಗಲ್ಸು. ಮಿಥುನ್ ಈ ಕಡೆ ಬಾ. ಕೇಳಲ್ಲ ಅದು.
ಅಥರ್ ಬಂದ. ಆಮೇಲೆ ಮಾಡು ಯಪ್ಪ ಪುಟ್ಟ ಆರಾಧ್ಯ ರೈಟ್ ಸೈಡ್ ನಿಂತಿದ್ದಾಳೆ ರಿಬ್ಬನ್ ಹಾಕ್ಕೊಂಡು. ಪುಟ್ಟ ಆರಾಧ್ಯಗಳು ಎಷ್ಟು ಕ್ಯೂಟಾಗಿ ಕಾಣ್ತಿದ್ವಿ ಗೊತ್ತಾ ಅವತ್ತು. ಸಕ್ಕತ್ತಾಗಿ ಕಾಣ್ತಾ ಇದ್ಲು ಆರಾಧ್ಯ. ಆ್ಯಕ್ಚುಲಿ ಈ ಡ್ಯಾನ್ಸಿಂದ ನಾನು ಹಿಂದೆ ನಿಂತ್ಕೊಂಡು ನಾನು ತೋರಿಸ್ತಾ ಇದ್ದೆ ಡ್ಯಾನ್ಸ್ ಮಾಡಿ. ಮಕ್ಕಳೆಲ್ಲ ಕ್ಯಾಮ್ರಾ ಹಿಂದೆ ನಿಂತು ಡ್ಯಾನ್ಸ್ ಮಾಡ್ತಾಯಿದ್ದೆ. ಮಕ್ಕಳೆಲ್ಲ ನನ್ನ ನೋಡಿ ಕಾಪಿ ಮಾಡ್ತಾಯಿದ್ರು. ಅದಕ್ಕೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೋಆರ್ಡಿನೇಷನಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ. ನನ್ನ ಮಗಳು ಮತ್ತು ಅವಳದೇ ಸ್ಟೆಪ್ ಹಾಕ್ತಾಯಿದ್ರು ಫ್ರಾನ್ಶಿ. ನೋಡಿ ಸೇಮ್ ಟು ಸೇಮ್ ಸ್ಟೆಪ್ ಹಾಕ್ತಾ ಇದ್ದಾರೆ. ನಾನು ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಟ್ರೈಪಾಡ್ ಅಡ್ಜಸ್ಟ್ ಮಾಡಿ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನಾನು ಸ್ಟೆಪ್ ಮಾಡ್ತಾಯಿದ್ದೆ. ಮಕ್ಕಳು ಡ್ಯಾನ್ಸ್ ಮಾಡೋದು ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ಅವ್ರು ನೋಡಿ ತಪ್ಪು ಸ್ಟೆಪ್ ಹಾಕ್ತಿದ್ರು. ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ಹೋದರು. ಅವ್ರ ಡ್ಯಾನ್ಸ್ ನೋಡೋದೇ ಒಂಥರ ಚೆಂದ. ಅದು ಅವರಲ್ಲಿ ಈ ಥರ ಎಲ್ಲ ಟ್ಯಾಲೆಂಟ್ ಇದೆ ಅನ್ನೋದು, ಈ ಥರ ಎಲ್ಲ ಏನಾದರೂ ಒಂದು ಅಕೇಶನ್ಸಲ್ಲಿ ಯಾರಾದರೂ ಮಾಡೋದನ್ನ ನೋಡಿದಾಗ ಅವರು ಮಾಡಬೇಕಂತ ಟ್ರೈ ಮಾಡಿದಾಗ ಅಷ್ಟೇ ಗೊತ್ತಾಗೋದು. ಇಲ್ಲ ಅಂದರೆ ಟ್ಯಾಲೆಂಟೇ ಗೊತ್ತಾಗಲ್ಲ. ಸೊ ನೀವು ನಿಮ್ಮ ಮಕ್ಕಳಿಗೆ ಈ ಥರ ಏನಾದರೂ ಆ್ಯಕ್ಟಿವಿಟೀಸ್ ಇಲ್ಲ ಈ ಥರ ಏನಾದರೂ ಚಾನ್ಸ್ ಸಿಗುತ್ತೆ ಅಂದರೆ ತಪ್ಪದೆ ಅವ್ರನ್ನ ಈ ಥರ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದಟ್ ಅವ್ರಿಗೆ ಸ್ಟೇಜ್ ಫಿಯರ್ ಹೋಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಈ ವಿಡಿಯೋ ಪಾರ್ಟ್ 2 ಕೂಡ ಬರುತ್ತೆ, ನ್ಯೂ ಇಯರ್ ಸೆಲೆಬ್ರೇಷನ್ ಪಾರ್ಟ್ 2 ಅಂತ. ತಪ್ಪದೆ ನೋಡಿ ನಿಮ್ಮ ಲವ್, ನಿಮ್ಮ ಪ್ರೀತಿನ ಕಮೆಂಟ್ಸ್ ಮೂಲಕ ತಿಳಿಸಿ. ಹೀಗೆ ನಿಮ್ಮ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.